ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಪಂಗೇರ. ದರ್ಶನ್ ಗ್ಯಾಂಗ್ನಿಂದ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿರುವ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹತ್ಯೆಗೆ ಮೊದಲು ರೇಣುಕಾಸ್ವಾಮಿ ಕ್ಷಮೆ ಕೋರಿದ್ದ ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕೊಲೆ ಆರೋಪಿಗಳು ರೇಣುಕಾಸ್ವಾಮಿ ಅವರ ಬಳಿ ಕ್ಷಮೆ ಕೇಳುವಂತೆ ಟಾರ್ಚರ್ ಅನ್ನ ನೀಡಿದ್ರು. ಬಳಿಕ ಕ್ಷಮೆ ಕೇಳಿಸಿ ವಿಡಿಯೋ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಪೊಲೀಸರ ತನಿಖೆಯಲ್ಲಿ ವಿಡಿಯೋ ಬಗ್ಗೆ ಮತ್ತೊಂದು ಸ್ಫೋಟಕ ಸತ್ಯ ಬಯಲಾಗಿದೆ. ರೇಣುಕಾಸ್ವಾಮಿ ಪಟ್ಟಣಗೆರೆ ಶೆಡ್ಗೆ ಕರೆತಂದ ಆರೋಪಿಗಳು ಹಿಗ್ಗಾಮುಗ್ಗವಾಗಿ ಅವನನ್ನ ಹೊಡೆದಿದ್ದಾರೆ. ಆ ನಂತರ 5 ಗಂಟೆಯವರೆಗೆ ಅವನಿಗೆ ಟಾರ್ಚರ್ ನೀಡಿದ್ದಾರೆ. ಆಮೇಲೆ ಕ್ಷಮೆ ಕೋರುವ ವಿಡಿಯೋವನ್ನ ಮಾಡುವಂತ ಅವರ ಪ್ಲಾನ್ ಇದಾಗಿತ್ತು. ಆದರೆ ಕ್ಷಮೆ ಕೇಳುವ ವಿಡಿಯೋ ಮಾಡುವ ಮೊದಲೇ ರೇಣುಕಾಸ್ವಾಮಿಗೆ ಹೊಡೆದ್ರಿಂದ ಆರೋಪಿಗಳ ಪ್ಲಾನ್ ಎಲ್ಲವೂ ಉಲ್ಟ ಹೊಡೆದಿದೆ. ಹಿಗ್ಗಾಮುಗ್ಗವಾಗಿ ಹೊಡೆದ ಕಾರಣ ಆರೋಪಿಗಳು ನಂತರ ರೇಣುಕಾಸ್ವಾಮಿ ಬಳಿ ಕ್ಷಮೆ ಕೇಳುವ ವಿಡಿಯೋ ಮಾಡಲು ಪ್ಲಾನ್ ಇತ್ತು. ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಕ್ಷಮೆ ಕೋರಿ ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಿತ್ತು. ಆದರೆ ಆರೋಪಿಗಳು ಮನಸ್ಸೋ ಇಚ್ಛವಾಗಿ ಹೊಡೆದ ಕಾರಣ ರೇಣುಕಾಸ್ವಾಮಿ ಅಸ್ವಸ್ಥವಾಗಿ ಬಿದ್ದಿದ್ದ. ಆ ನಂತರ ಅಸ್ವಸ್ಥವಾಗಿ ಬಿದ್ದ ನಂತರ ರೇಣುಕಾಸ್ವಾಮಿಯನ್ನ ನಾಳೆ ಕ್ಷಮೆ ಯಾಚಿಸುವಂತೆ ಅವರು ಹೇಳಿ ಸೆಕ್ಯೂರಿಟಿ ರೂಮ್ಗೆ ಹಾಕಿದ್ರು. ಆದರೆ ಸೆಕ್ಯೂರಿಟಿ ರೂಮ್ಗೆ ಹಾಕಿದ ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದ. ಹೀಗಾಗಿ ರೇಣುಕಾಸ್ವಾಮಿಯ ಕ್ಷಮಾಪನಾ ವಿಡಿಯೋ ಮಾಡಲು ಆಗಿರಲಿಲ್ಲ ಅನ್ನೋ ಭಯಂಕರ ಸತ್ಯ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.